ಮಳೆಯಲ್ಲಿ ಮರದ ಮೇಲೆ ಅಡುಗೆ. ಒಂದಿನ ಬೆಳಗ್ಗೆ ಸಮಯ ಯಾವಾಗ್ಲೂ ತರ ಟೊನಿ ಗುಬ್ಬಚ್ಚಿ, ಚೋಟುಗಿಳಿ, ಚಿಚುಕಾಗೆ ಹಾಗೂ ಅವರ ಮಕ್ಕಳಾದ ಬುಜ್ಜಿ ಗುಬ್ಬಚ್ಚಿ, ಬನ್ನುಗಿಳಿ, ಚಿನುಕಾಗೆ ಎಲ್ರು ಕೂತ್ಕೊಂಡು ಮಾತಾಡ್ತಿದ್ರು. ಪ್ರತಿದಿನ ಮನೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡೋದು ಅವ್ರಿಗೆ ಬೋರ್ ಹೊಡೆದಿತ್ತು. ಬೇರೆ ಏನಾದ್ರೂ ಮಾಡೋಣ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಅಬ್ಬಾ ಚೋಟು, ಈ 4 ಗೋಡೆಗಳ ಮಧ್ಯೆ ಅಡಿಗೆ ಮಾಡಿ ಮಾಡಿ ನನಗೆ ಬೋರ್ ಆಗ್ಬಿಡ್ತು. ಇವತ್ತು ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ. ಅದರಿಂದ ನಾವು ಎಲ್ಲರೂ ಸೇರಿ ಹೊಸದಾಗಿ ಏನಾದ್ರೂ ಪ್ಲಾನ್ ಮಾಡೋಣ. ಹೌದು ತುನಿ, ನನಗೂ ಕೂಡ ಮನೆಯಲ್ಲಿ ಅಡಿಗೆ ಮಾಡಿ ಮಾಡಿ ತುಂಬಾನೇ ಬೋರ್ ಆಗ್ತಾ ಇದೆ. ಅದರಿಂದ ನಾವು ಎಲ್ಲರೂ ಸೇರ್ಕೊಂಡು ಒಂದು ಸಣ್ಣದಾದ ಟ್ರಿಪ್ ಪ್ಲಾನ್ ಮಾಡೋಣ. ಟ್ರಿಪ್ ಪ್ಲಾನ್ ಮಾಡಿ ನಾವು ಎಲ್ಲರೂ ಇವತ್ತೊಂದಿನ ಹೊರಗಡೆ ಹೋಗಿ ಬರೋಣ. ಚಿಚುಕಾಗೆ ನಗುತ್ತಾ, ಅಡವಿಯಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನದ, ಆದ್ರೂ ಕೂಡ ಹೀಗೆ ಅಡಿಗೆ ಮಾಡೋದ್ರಲ್ಲಿ ಕಿಕ್ಕೇನಿದೆ? ನಾವು 3 ಜನ ಆತ್ಮ ಸ್ನೇಹಿತರು. ನಮ್ಮಲ್ಲಿ ಯಾರು ಕುಕ್ಕಿಂಗ್ ಅಲ್ಲಿ ಬೆಸ್ಟ್ ಅಂತ? ಟೊನಿ ಗುಬ್ಬಚ್ಚಿ ಆಶ್ಚರ್ಯದಿಂದ, ಕುಕ್ಕಿಂಗ್ ಅಲ್ಲಿ ಬೆಸ್ಟ್ ಅಂದ್ರೆ ಇದರ ಅರ್ಥ ಏನ್ ಚಿಚ್ಚು? ತುನಿ, ನಾವು 3 ಜನ ಕಾಡಿಗೆ ಹೋಗಿ ಅಡಿಗೆ ಮಾಡ್ಬೇಕು. ಅಂದ್ರೆ ಯಾರು ಬೆಸ್ಟ್ ಕುಕ್ಕಿಂಗ್ ಅನ್ನುವ ಹಾಗೆ ಅಡಿಗೆ. ನಮ್ಮ ಮಕ್ಕಳೇ ನಮ್ಗೆ ಜಡ್ಜಿಗಳು. ನಾವು ಅಡಿಗೆ ಮಾಡೋದ್ರಲ್ಲಿ ಯಾರು ಚೆನ್ನಾಗಿ ಅಡಿಗೆ ಮಾಡಿಲ್ವೋ ಅವರು ಸೋತಾಗ್ತಾರೆ. ಹಾಗೆ ಸೋತೋದವರು 1 ವಾರಗಳ ಕಾಲ ಹಣ ಇಲ್ಲದೆ ನಮ್ಮ ಮನೇಲಿ ಬಂದು ಅಡಿಗೆ ಮಾಡಿ ಕೆಲಸದವರಾಗಿ ಇರ್ಬೇಕು. ಚೋಟುಗಿಳಿ ನಗುತ್ತಾ, ಅಯ್ಯೋ ಚಿಚ್ಚು, ನೀನು ಸಖತ್ತಾಗಿ ಆಲೋಚನೆ ಮಾಡ್ತೀಯ. ಹಣ ಕೊಡದೆ ನಿನ್ ಮನೇಲಿ ಬಂದು ಅಡಿಗೆ ಮಾಡೋದಾ? ನನಗೇನ್ ಬೇಜಾರಿಲ್ಲ. ಯಾಕೆ ಗೊತ್ತಾ, ನನ್ನ ಅಡಿಗೆ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಈ ಅಡಿಗೆಯಲ್ಲಿ ನಾನೇ ಗೆಲ್ಲೋದು. ಚಿಚ್ಚು, ನನಗೇನು ಬೇಜಾರಿಲ್ಲ. ನನ್ನ ಅಡಿಗೆ ಮೇಲೆ ನನಗೆ ನಂಬಿಕೆ ಇದೆ. ಆದ್ರಿಂದ ಈ ಅಡಿಗೆಯಲ್ಲಿ ನಾನೇ ವಿನ್ ಆಗೋದು ಅಂತ ನನಗ್ ಗೊತ್ತಿದೆ. ಮಕ್ಳೇ, ನೀವು ಜಡ್ಜಿಗಳಾಗಿರಕ್ಕೆ ರೆಡಿನಾ? ಬುಜ್ಜಿ ಸಂತೋಷದಿಂದ, ವಾವ್ ಅಮ್ಮ, ಸೂಪರ್ ಐಡಿಯಾ. ಇದು ತುಂಬಾ ಮಜಾ ಆಗಿದೆ. ನೀವು 3 ಜನ ಮಾಡಿರುವ ಅಡಿಗೆನ ನಾವೇ ತಾನೇ ರುಚಿ ನೋಡ್ಬೇಕು. ಹೌದು ಚಿಕ್ಕಮ್ಮ, ನಾನ್ ಕೂಡ ಜಡ್ಜ್ ಆಗ್ತೀನಿ. ಯಾರ ಅಡಿಗೆಯಲ್ಲಿ ಉಪ್ಪು ಹುಳಿ ಖಾರ ಚೆನ್ನಾಗಿದೆ ಅಂತ ನಾನ್ ಟೇಸ್ಟ್ ನೋಡಿ ಹೇಳ್ತೀನಿ. ನಮ್ಮಮ್ಮ ಕೂಡ ಈ ಪೈಪೋಟಿಯಲ್ಲಿ ಇರೋದ್ರಿಂದ ನಾನು ಕೂಡ ಜಡ್ಜ್ ಆಗಿ ಬರ್ತೀನಿ. ಚಿಚುಕಾಗೆ ಕೋಪದಿಂದ, ಯಾಕೋ ನೀನು ಹಾಗೆ ಮೊದಲೇ ಹೇಳ್ತಾ ಇದ್ದೀಯಾ? ನಾನು ಕೂಡ ಈ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಂದೇ ರೀತಿ ಜಡ್ಜ್ಮೆಂಟ್. ಸರಿ ಸರಿ, ಅಡಿಗೆ ಮಾಡ್ಲಿಕ್ಕೆ ಏನೆಲ್ಲ ಬೇಕೋ ಅದನ್ನ ತಗೊಂಡು ಕಾಡಿಗೆ ಹೊರಡೋಣ. ಹಾಗೆ 3 ತಾಯಿಯಂದ್ರು ಕೂಡ ಅಡಿಗೆ ಮಾಡಕ್ಕೆ ಸರಿ ಅಂತ ಹೇಳಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿ ತಗೊಂಡ್ ಬರೋದಕ್ಕೋಸ್ಕರ ಮನೆಗೆ ಹೋದ್ರು. ಟೊನಿ ಗುಬ್ಬಚ್ಚಿ ಬದನೆಕಾಯಿ ಸಾರು, ಚೋಟುಗಿಳಿ ಪೊಟೆಟೊ ಫ್ರೈ, ಹಾಗೇನೆ ಚಿಚುಕಾಗೆ ಬೆಂಡೆಕಾಯಿ ಗ್ರೇವಿ. ಇದೆಲ್ಲಾನು ಮಾಡಕ್ಕೆ ಬೇಕಾಗಿರೋ ವಸ್ತುಗಳನ್ನ ತಗೊಂಡು ಮಧ್ಯಾಹ್ನದ ಸಮಯ ಅವರೆಲ್ಲರೂ ಅಡವಿಗೆ ಬಂದು ಸೇರಿದ್ರು. ಅಲ್ಲಿ ಅಡವಿಯ ಮಧ್ಯದಲ್ಲಿ 3 ಕಲ್ಲುಗಳನ್ನಿಟ್ಟು ದೊಡ್ಡ ಒಲೆನ ಏರ್ಪಾಡು ಮಾಡಿ ಅಲ್ಲೇ ಸಿಗುವ ಸೌದೆಗಳನ್ನ ತಗೊಂಡ್ ಬಂದಿಟ್ರು. ಹಬ್ಬ, ನಾನು ಒಲೆನ ಸಿದ್ಧ ಮಾಡಿದ್ದೀನಿ. ಇನ್ನು ಸೌದೆ ತಗೊಬಂದು ಒಲೆ ಉರ್ಸೋದ್ ಮಾತ್ರನೇ. ಮಕ್ಳೇ, ನೀವು ಸ್ವಲ್ಪ ದೂರ ಹೋಗಿ ಆಟ ಆಡಿ, ಹೊಗೆ ಬರುತ್ತೆ. ನಾನು ಕೂಡ ಎಲ್ಲ ಸಿದ್ಧ ಮಾಡಿದ್ದೀನಿ. ಇನ್ನು ನೀನು ಸೌದೆನ ತೆಗ್ದಿಟ್ಟಿಲ್ವಾ? ಬೇಗ ಬಾ. ನನ್ನ ಕೆಲ್ಸ ನನಗ್ ಗೊತ್ತು ಚೋಟು. ನೀನು ಅಡಿಗೆ ಮಾಡು. ಈ ಬೆಂಡೆಕಾಯಿ ಸಾರಿಗೆ ನಾರ್ತ್ ಸ್ಟೈಲಲ್ಲಿ ಅಡಿಗೆ ಮಾಡೋದು. ಆವಾಗ್ಲೇ ಇದರ ರುಚಿ ಬಲೆ ಇರುತ್ತೆ. ಹಾಗೆ 3 ಪಕ್ಷಿಗಳು ಕೂಡ ಅಡಿಗೆ ಮಾಡಕ್ಕೆ ಬೇಕಾಗಿರೋ ಎಲ್ಲ ಏರ್ಪಾಡುಗಳನ್ನ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಯಿತು. ಆಕಾಶದಲ್ಲಿದ್ದ ಮೋಡಗಳೆಲ್ಲಾನು ಕಪ್ಪಾಗಿ ಬದಲಾಗಿ ಅಲ್ಲಿ ತಂಪಾಗಿ ಗಾಳಿ ಬೀಸಕ್ಕೆ ಶುರುವಾಯಿತು. ಎಲ್ರೂ ಆ ಮೋಡಗಳನ್ನ ನೋಡಿ ಅಪ್ಸೆಟ್ ಆದ್ರು. ಅಮ್ಮ, ಅಲ್ಲಿ ನೋಡಿ ಅಮ್ಮ, ಆಕಾಶ ಎಲ್ಲ ಕಪ್ಪಾಗಿ ಹೋಗಿದೆ. ಇವಾಗ ಗಾಳಿ ಕೂಡ ಜೋರಾಗಿ ಬೀಸ್ತಾ ಇದೆ. ಹೌದು ಚಿಕ್ಕಮ್ಮ, ಇದ್ದಕ್ಕಿದ್ದಂಗೆ ಏನು ಇಷ್ಟೊಂದು ಕತ್ತಲಾಗ್ಬಿಟ್ಟಿದೆ? ಟೊನಿ ಆಕಾಶನ ನೋಡಿ ತುಂಬಾನೇ ಕೋಪದಿಂದ, ಅಯ್ಯಯ್ಯೋ, ಮಳೆ ಬರುವ ರೀತಿ ಇದೆ. ಬೆಳಿಗ್ಗೆಯಿಂದ ಹೀಗೆ ಇರ್ಲಿಲ್ಲ. ಇದ್ದಕ್ಕಿದ್ದಂಗೆ ವಾತಾವರಣ ಈ ರೀತಿ ಬದಲಾಗ್ಬಿಟ್ಟಿದೆ. ಚಿಚುಕಾಗೆ ಕೋಪದಿಂದ, ಅಯ್ಯೋ, ಏನ್ ಕರ್ಮ ಇದು. ನಾವು ಈ ಬೆಂಡೆಕಾಯಿ ಸಾರು ಮಾಡ್ಲಿಕ್ಕೆ 1 ವಾರದಿಂದ ಆತ್ರೋದಿಂದ ಕಾಯ್ತಾ ಇದ್ದೀವಿ. ಇವತ್ತೇ ಹೀಗೆ ಆಗ್ಬೇಕಾ? ಹಾಳಾದ ಈ ಬಿಸಿಲು ಹೋಯ್ತಲ್ವಾ? ಆವಾಗ ಮಹಿ ಅಲ್ಲಿಗೆ ಬಂದು, ಏನಿದು, ಎಲ್ಲರೂ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಮಳೆ ಬರ್ತಾ ಇದೆ, ಆದಷ್ಟು ಬೇಗ ಹೊರಡಿ. ಇವತ್ ನಾವು ಅಡಿಗೆ ಪೈಪೋಟಿ ಇಟ್ಕೊಂಡಿದೀವಿ. ಇವತ್ತೇ ಹೀಗಾಗ್ಬೇಕಾ? ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ್ಲೇ ಅಲ್ಲಿ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯಿತು. ಗುಡುಗು ಮಿಂಚು ಶಬ್ದದೊಂದಿಗೆ ಭಯಂಕರವಾಗಿ ಮಳೆ ಬರ್ತಾ ಇದ್ದಾಗ ಆ ಮಳೆ ನೀರಲ್ಲಿ ಅವರು ತಗೊಂಡು ಬಂದಿದ್ದ ಅಕ್ಕಿ, ಬೇಳೆ, ಒಲೆ, ಸೌದೆಗಳು ಎಲ್ಲಾನು ಒದ್ದೆಯಾಗ್ತಾ ಇತ್ತು. ಎಲ್ಲರೂ ತುಂಬಾನು ಬೇಜಾರು ಮಾಡ್ಕೊಂಡ್ರು. ಮಕ್ಳೇ, ಮಳೆ ಬರ್ತಾ ಇದೆ. ಎಲ್ಲರೂ ಮರದಡಿಯಲ್ಲಿ ಹೋಗಿ ಕೂತ್ಕೊಳ್ಳಿ. ವಸ್ತುಗಳನ್ನ ತೆಗ್ದಿಡ್ಬೇಕು. ಅಯ್ಯೋ, ನನ್ನ ಆಲೂಗಡ್ಡೆ ಎಲ್ಲ ನೀರಿನ ಪಾಲಾಗ್ತಾ ಇದೆ. ಮಕ್ಳೇ, ಆ ಮರದ ಮೇಲೆ ಹತ್ತಿ ಎಲ್ಲರೂ ಕೂತ್ಕೊಳ್ಳಿ. ಚಿಚು ಬೆಂಡೆಕಾಯಿನ ತಗೊಂಡು ಓಡ್ ಹೋದ್ಲು. ಅಯ್ಯಯ್ಯೋ, ಮಳೆ ಜೋರಾಯ್ತಲ್ವಾ? ಯಾರಾದ್ರೂ ನನ್ನನ್ನು ಕಾಪಾಡಿ. ಈ ಮಳೆ ನನ್ನ ಮರ್ಯಾದೆನೇ ತೆಗ್ದ್ಬಿಡುತ್ತೆ.
ಮಳೆ ಜೋರಾಗಿ ಬರ್ತಾ ಇರೋದ್ರಿಂದ ಅಲ್ಲಿದ್ದ ನೆಲೆ ಎಲ್ಲ ಕೆಸರು ಕೆಸರಾಯಿತು. ನಿಲ್ಲಕ್ಕೂ ಕೂಡ ಆಗ್ಲೇ ಇಲ್ಲ. ಆದ್ರಿಂದ ಬೇರೆ ದಾರಿ ಇಲ್ಲದೆ ಪಕ್ಷಿಗಳು ಎಲ್ರು ಕೂಡ ಅಲ್ಲೇ ಇದ್ದ ಮರಗಳ ಮೇಲೆ ಹತ್ತಿ ಕೂತ್ಕೊಂಡ್ರು. ಟುನಿ ಹಾಗೂ ಬುಜ್ಜಿ ಇಬ್ರು ಒಂದ್ ಮರದ ಮೇಲೆ, ಚೋಟು ಹಾಗೂ ಬನ್ನು ಇಬ್ರು ಇನ್ನೊಂದ್ ಮರದ ಮೇಲೆ, ಚಿಚು ಹಾಗೂ ಚಿನ್ನು ಇಬ್ರು ಇನ್ನೊಂದ್ ಮರದ ಮೇಲೆ ಕೂತ್ಕೊಂಡಿದ್ರು. ಮಳೆ ಅಂತೂ ಬಿಡೋ ತರ ಕಾಣಿಸ್ತಾನೇ ಇಲ್ಲ. ಅವರೆಲ್ಲರೂ ಮರದಲ್ಲಿ ನೀರ್ ಬೀಳದೆ ಇರುವ ಜಾಗದಲ್ಲಿ ಕೂತ್ಕೊಂಡಿದ್ರು. ಆವಾಗ ಟುನಿ, ಚೋಟು, ಚಿಚ್ಚು, ಎಲ್ಲರೂ ಸೇಫೇ ತಾನೆ? ಯಾರಿಗೂ ಏನು ಆಗಿಲ್ಲ ತಾನೆ? ಇಲ್ಲ ಟೋನಿ, ನಾವೆಲ್ಲರೂ ಸೇಫ್ ಆಗಿದ್ದೀವಿ. ಆದ್ರೆ ಮಳೆ ಬರ್ತಾನೆ ಇದೆ ಅಲ್ವಾ? ಇವತ್ತು ನಮ್ಮ ಅಡಿಗೆ ಪೈಪೋಟಿ ನಡೆಯಲ್ವಾ? ಏನ್ ಕತೆ ಇವತ್ತು? ಚಿಚು ಬೇಜಾರಿಂದ, ನನ್ನ ಬೆಂಡೆಕಾಯಿ ಮಳೆಯಲ್ಲಿ ಚೆಂಡಿಯಾಗ್ಬಿಟ್ಟಿದೆ. ಇವತ್ತು ಅಡಿಗೆ ಮಾಡಕ್ಕಾಗಲ್ಲ. ಇವತ್ತಿಡೀ ಹೀಗೇನೆ ಹಸಿವಲ್ಲೇ ಇರೋದಾ? ನನಗೆ ಹೊಟ್ಟೆ ತುಂಬಾ ಹಸಿತಿದೆ. ಆವಾಗ ಬುಜ್ಜಿ, ಅಮ್ಮ, ಯಾಕಮ್ಮ ಆಗಲ್ಲ? ನಾವು ಈ ಮರದ ಮೇಲೆನೆ ಅಡಿಗೆ ಮಾಡೋಣ. ಏನು, ಮರದ ಮೇಲೆ ಅಡಿಗೆ ಮಾಡೋದ? ಅಯ್ಯೋ ಹುಚ್ಚು ಹುಡುಗಿ, ಮರದ ಮೇಲೆ ಹೇಗೆ ಅಡಿಗೆ ಮಾಡೋದು? ಒಲೆ ಕಸಕ್ಕಾಗುತ್ತಾ? ಅಮ್ಮ ಇಲ್ಲಮ್ಮ, ನಾವು ಈ ಮರದ ಮೇಲೆನೆ ಒಲೆನ ಉರಿಸಿ ಅಡಿಗೆ ಮಾಡ್ಬೋದಮ್ಮ. ಈ ಮರದ ಕೊಂಬೆ ನೋಡಿದ್ರ ಎಷ್ಟೊಂದು ವಿಶಾಲವಾಗಿದೆ ಅಂತ. ಖಂಡಿತವಾಗಿ ಈ ಮರದಲ್ಲಿ ಕೂತು ಅಡಿಗೆ ಮಾಡಿದ್ರೆ ಬೆಂಕಿ ತಗ್ಲಲ್ಲಮ್ಮ. ನನ್ನ ಜೊತೆ ಒಂದು ಪ್ಲಾಸ್ಟಿಕ್ ಇದೆ. ಆ ಪ್ಲಾಸ್ಟಿಕ್ನ ಕೆಳಗೆ ಹಾಕಿ ಅದ್ರ ಮೇಲೆ ಹುಲ್ಲಾಕಿ ಸೌದೆ ಇಟ್ಟು ಒಲೆನ ಉರಿಸೋಣ. ಖಂಡಿತವಾಗಿ ಒಲೆ ಚೆನ್ನಾಗಿ ಉರಿಯುತ್ತೆ ಅಮ್ಮ. ಆವಾಗ ಬನ್ನುಗಿಳಿ, ಈ ಮರದ ಮೇಲೆ ಕೂಡ ಇಲ್ಲಿ ಕೂಡ ಮಳೆ ನೀರು ಬೀಳೋದಿಲ್ಲ. ನಾವು ಕೂಡ ಇಲ್ಲೇ ಅಡಿಗೆ ಮಾಡಕ್ಕೆ ರೆಡಿಯಾಗಿದ್ದೀವಿ. ನಾವು ಕೂತಿರುವ ಈ ಸ್ಥಳದಲ್ಲಿ ಕೂಡ ಮಳೆ ನೀರು ಬೀಳೋದಿಲ್ಲ. ನಾವು ಕೂಡ ಇಲ್ಲಿ ಅಡಿಗೆ ಮಾಡಕ್ಕೆ ರೆಡಿಯಾಗಿದ್ದೀವಿ. ನೋಡಿದ್ರ, ಈ ಮಳೆಯಿಂದ ಕೂಡ ನಮ್ಮ ಅಡಿಗೆನ ನಿಲ್ಲಿಸಲು ಸಾಧ್ಯವಿಲ್ಲ. ನಾವೆಲ್ಲರೂ ಇದೇ ಜಾಗದಲ್ಲಿ ಅಡಿಗೆ ಮಾಡಿ ವಿನ್ ಆಗೋಣ. ಎಲ್ಲರೂ ಚಾಲೆಂಜಿಗೆ ರೆಡಿಯಾಗಿರಿ. ಮಕ್ಕಳು ಕೊಟ್ಟ ಐಡಿಯಾ ತಾಯಿಯಂದ್ರಿಗೆ ಇಷ್ಟ ಆಯ್ತು. ತಕ್ಷಣ ಅವರೆಲ್ಲರೂ ಮರದಿಂದ ಇಳಿದು ಬಂದು ಕೆಳಗಡೆ ಇದ್ದ 3 ಕಲ್ಲುಗಳನ್ನ ಮರದ ಮೇಲೆ ತಗೊಂಡು ಹೋಗಿ ಕೆಳಗಡೆ ಒಂದು ದೊಡ್ಡ ಎಲೆನ ಹಾಕಿ ಅದ್ರ ಮೇಲೆ ಆ ಕಲ್ಲುಗಳನ್ನ ಇಟ್ಟು ಅದೇ ಮರದಲ್ಲಿ ಒದ್ದೆಯಾಗದೆ ಇರುವ ಕೆಲವು ಕಡ್ಡಿಗಳನ್ನ ತಗೊಂಡು ಬಂದು ಒಲೆ ಕಚ್ಚಿ ಅಲ್ಲೇ ಅವರು ಅಡಿಗೆ ಮಾಡಕ್ಕೆ ಶುರು ಮಾಡಿದ್ರು. ಹಬ್ಬ, ನನ್ನ ಒಲೆ ಚೆನ್ನಾಗಿ ಉರಿತಾ ಇದೆ. ಆಲೂಗಡ್ಡೆ ಬಟಾಣಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಇಲ್ಲಿ ಮಳೆ ನೀರು ಬೀಳ್ತಾ ಇಲ್ಲ. ಹೌದು ತುನಿ, ನಾನು ತಂದಿರುವ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ನನ್ನ ಆಲೂಗಡ್ಡೆ ಸಾರು ಕೂಡ ಚೆನ್ನಾಗಿ ಸ್ಮೆಲ್ ಬರ್ತಿದ್ಯಾ? ನಿಮ್ಮ ಸಾರಿನ ಸ್ಮೆಲ್ ಎಲ್ಲ ನನಗೇನು ಬರ್ತಾ ಇಲ್ಲ. ಆದ್ರೆ ನನ್ನ ಬೆಂಡೆಕಾಯಿ ಸಾರು, ಅದರ ಸುವಾಸನೆ ಕಾಡು ತುಂಬಾನೇ ಹಬ್ಬಿದೆ. ಹಾಗೆ ತಾಯಿಯಂದ್ರು ಎಲ್ರು ಕೂಡ ಮರದ ಮೇಲೇನೆ ಅಡಿಗೆ ಮಾಡಕ್ಕೆ ಶುರು ಮಾಡಿದ್ರು. ಆ ಚಳಿಗಾಳಿ ಬೀಸ್ತಾ ಇದ್ದಾಗ, ಮಳೆ ಬರ್ತಾ ಇದ್ದಾಗ ಮಕ್ಳು ಎಲ್ರು ಆ ಚಳಿಗಾಳಿನ ಮಳೆನ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ಸ್ವಲ್ಪ ಸಮಯದಲ್ಲಿ ಅಡಿಗೆನೂ ಮುಗೀತು. 3 ಜನನು ಅವ್ರವ್ರ ಅಡಿಗೆನ ಮುಗಿಸಿದ್ರು. ನನ್ನ ಅಡುಗೆ ಸಿದ್ಧವಾಗಿದೆ ಮಕ್ಕಳೇ. ಜಡ್ಜ್ಮೆಂಟಿಗೆ ನನ್ನ ಅಡುಗೆ ರೆಡಿ ಆಗಿದೆ. ನನ್ನ ಅಡುಗೆ ರೆಡಿ ಆಗಿದೆ. ಯಾರೆಲ್ಲ ಟೇಸ್ಟ್ ನೋಡಕ್ಕೆ ರೆಡಿ ಆಗಿದ್ದೀರಾ? ನನ್ನ ಸಾರು ಕೂಡ ರೆಡಿ ಆಗಿದೆ. ಮೊದಲು ಎಲ್ರು ಬಂದು ನನ್ನ ಅಡಿಗೆನ ರುಚಿ ನೋಡಿ. ಚಿನ್ನು ಬನ್ನು ಇಬ್ರು ಮೊದಲು ಟುನಿಗುಬ್ಬಚ್ಚಿ ಕೂತ್ಕೊಂಡಿದ್ದ ಮರದ ಹತ್ತಿರ ಹೋದ್ರು. ಅಲ್ಲಿ ಟುನಿ ಮಾಡಿದ್ದ ಆ ಬದನೆಕಾಯಿ ಸಾರನ್ನ ತಿಂದು ಟೇಸ್ಟ್ ಮಾಡಿ ನೋಡಿದ್ರು. ಅದು ತುಂಬಾನು ಟೇಸ್ಟ್ ಆಗಿತ್ತು. ವಾವ್ ಅಮ್ಮ, ಬದನೆಕಾಯಿ ಬಟಾಣಿ ತುಂಬಾ ಸಾಫ್ಟ್ ಆಗಿದೆ. ಇದರ ರುಚಿ ಸಖತ್ತಾಗಿದೆ. ಅದು ಚಿಕ್ಕಮ್ಮ, ಮಸಾಲೆನ ಕಡಿಮೆ ಮಾಡಿದಿರ, ತುಂಬಾ ಟೇಸ್ಟ್ ಆಗಿದೆ. ಅದು ಚಿಕ್ಕಮ್ಮ, ಏನೋ ಒಂದು ಮಿಸ್ ಆಗ್ತಾ ಇದೆ. ಸರಿ ಇರಿ, ಎಲ್ಲರದು ನೋಡೋಣ. ಆಮೇಲೆ ಅವ್ರು 3 ಜನ ಚೋಟಿಗಿಳಿಯ ಮರದ ಹತ್ತಿರ ಹೋಗಿ ಅಲ್ಲಿ ಚೋಟು ಮಾಡಿರುವ ಆ ಪೊಟೆಟೊ ಫ್ರೈಯನ್ನ ತಿಂದು ನೋಡಿದ್ರು. ಅಮ್ಮ, ಆ ಆಲೂಗಡ್ಡೆ ಫ್ರೈ ತುಂಬಾ ಸೂಪರ್ ಆಗಿದೆ. ಕ್ರಿಸ್ಪಿ ಕೂಡ ತುಂಬಾ ಚೆನ್ನಾಗಿದೆ. ಹೌದು ಅತ್ತೆ, ಆಲೂಗಡ್ಡೆ ತುಂಬಾ ಕ್ರಿಸ್ಪಿಯಾಗಿ ಖಾರ ಖಾರ ತುಂಬಾ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯ್ತು. ಕೊನೆಗೆ ಎಲ್ರು ಚಿಚುಕಾಗಿಯ ಮರದ ಹತ್ತಿರ ಹೋದ್ರು. ಅಲ್ಲಿ ಚಿಚುಕಾಗಿ ತುಂಬಾ ಆಸೆಯಿಂದ ಎಲ್ಲರಿಗೋಸ್ಕರನು ಬೆಂಡೆಕಾಯಿ ಸಾರು ಮಾಡಿಟ್ಟಿದ್ಲು. ಮಕ್ಕಳು ಎಲ್ರು ಕೂಡ ಆ ಬೆಂಡೆಕಾಯಿ ಸಾರು ಸ್ಮೆಲ್ಲಿಗೆನೆ ತುಂಬಾನೇ ಇಷ್ಟಪಟ್ರು. ಆಮೇಲೆ ಎಲ್ರು ಆ ಬೆಂಡೆಕಾಯಿ ಸಾರನ್ನ ತಿನ್ನಕ್ ಶುರು ಮಾಡಿದ್ರು. ಅವಾಗ ಬುಜ್ಜಿ ಸಂತೋಷದಿಂದ, ಅಬ್ಬಾ ಚಿಚ್ಚು ಅತ್ತೆ, ಏನೀಗರ ರುಚಿ ಅದ್ಭುತವಾಗಿದೆ. ಇದರಲ್ಲಿ ಉಪ್ಪು, ಹುಳಿ, ಖಾರ ಸೂಪರ್ ಆಗಿದೆ. ಎಲ್ಲನೂ ಪರ್ಫೆಕ್ಟ್ ಆಗಿದೆ. ಬನ್ನು ಆಶ್ಚರ್ಯದಿಂದ, ಹೌದು ಅತ್ತೆ, ಈ ರೀತಿ ಒಂದು ಬೆಂಡೆಕಾಯಿ ಸಾರನ್ನ ನನ್ನ ಲೈಫಲ್ಲಿ ನಾನು ಯಾವಾಗ್ಲೂ ತಿಂದಿಲ್ಲ. ಎಲ್ಲ ಸಾರಿಗಿಂತ ಇದೇ ಬೆಸ್ಟ್ ಆಗಿರುವ ಹಾಗಿದೆ. ಚಿನ್ನು ಸಂತೋಷದಿಂದ, ನೋಡಿದ್ರ ನಮ್ಮ ಅಮ್ಮನ ಅಡಿಗೆ ರುಚಿ ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ ನಮ್ಮ ಅಮ್ಮನೇ ವಿನ್ ಆಗೋದು. 3 ಮಕ್ಕಳು ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಚೋಟು ಹಾಗೂ ಟೊನಿ ಕೂಡ ಅವ್ರು ಮಾಡಿದ ಅಡಿಗೆನ ತಗೊಂಡು ಚಿಚುವಿನ ಮರದ ಹತ್ತಿರ ಬಂದ್ರು. ಏನ್ ಮಕ್ಳೇ, ಎಲ್ಲ ರುಚಿ ನೋಡಿದ್ರ? ಜಡ್ಜ್ಮೆಂಟ್ ಎಲ್ಲ ಮುಗೀತಾ? ಅಮ್ಮ, ನೀವೆಲ್ಲರೂ ಮಾಡಿದ ಅಡಿಗೆ ತುಂಬಾ ಚೆನ್ನಾಗಿದೆ. ಆದ್ರೆ
ಹೌದು, ಆದರೆ ನಿಮ್ಮೆಲ್ಲರ ಅಡಿಗೆಗಿಂತ ಚಿಚ್ಚು ಆಂಟಿ ಕ್ಲೈಮೇಟಿಗೆ ಮಾಡಿರುವ ಬೆಂಡೆಕಾಯಿ ಸಾರು ಅದ್ಭುತವಾಗಿದೆ. ರುಚಿ ಖಾರವಾಗಿ ಬೊಂಬಾಟಾಗಿದೆ. ಗದ್ರಿ ಈ ಪೈಪೋಟಿಯಲ್ಲಿ ಗೆದ್ದಿರೋದು ನಮ್ಮಮ್ಮ ಚಿಚ್ಚುನೇನಾ? ಚಿಚುಕಾಗೆ ತುಂಬಾ ಸಂತೋಷದಿಂದ, ಹೇ, ನೋಡಿದ್ರ ನಾನೇ ಗೆದ್ದಿದ್ದು. ಹಾಗಾದ್ರೆ ಚೋಟು ತುನಿ 1 ವಾರಗಳ ಕಾಲ ನನ್ನ ಮನೆಯಲ್ಲಿ ಕೆಲಸದವರಾಗಿ ನೀವು ಕೆಲಸ ಮಾಡಲೇಬೇಕು. ಟುನಿ ನಗುತ್ತಾ, ಚಿಚ್ಚು, ನಾವು ಒಪ್ಕೋತೀವಿ. ನಮ್ಮೆಲ್ಲರ ಅಡಿಗೆಗಿಂತ ನಿನ್ನ ಅಡಿಗೆ ಇವತ್ತು ಅದ್ಭುತವಾಗಿದೆ. ಸರಿ ಚೋಟು, ನಾನು ಕೂಡ ಒಪ್ಕೋತೀನಿ. ಇವತ್ತು ನಿನ್ನ ಅಡಿಗೆ ಅದ್ಭುತವಾಗಿದೆ. ಇವಾಗ ನಿನ್ ಬೆಂಡೆಕಾಯಿ ಸಾರು ಕೊಡು, ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ. ಎಲ್ರೂ ಸಂತೋಷವಾಗಿ ಆ ಮರದ ಮೇಲೆ ಹತ್ತಿ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡ್ತಾ ಇದ್ರು. ಟುನಿ ಮಾಡಿದ ಬದನೆಕಾಯಿ ಸಾರು, ಚಿಚು ಮಾಡಿದ ಬೆಂಡೆಕಾಯಿ ಸಾರು, ಹಾಗೇನೆ ಚೋಟು ಮಾಡಿದ ಆ ಪೊಟೆಟೊ ಫ್ರೈ ಎಲ್ಲಾನು ಚೆನ್ನಾಗಿತ್ತು. ಹಾಗೆ ಆ ದಿನ ಮಳೆ ಬರ್ತಾ ಇದ್ದಾಗ ಅವರೆಲ್ಲರೂ ಸಂತೋಷವಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ರು. ಸ್ವಲ್ಪ ಸಮಯದಲ್ಲಿ ಮಳೆ ನಿಂತು ಕಾಮನ ಬಿಲ್ಲು ಆಕಾಶದಲ್ಲಿ ಕಾಣಿಸ್ತಿತ್ತು. ಎಲ್ರೂ ಮರದ ಮೇಲೆ ಕೂತ್ಕೊಂಡು ಆ ಕಾಮನ ಬಿಲ್ಲನ್ನ ನೋಡಿ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ಹಾಗೆ ಆ ದಿನ ಮಕ್ಕಳು ಎಲ್ಲರೂ ಸೇರಿ ದೊಡ್ಡವರ ಜೊತೆ ಸೇರಿ ಸಂತೋಷವಾಗಿ ಮರದ ಮೇಲೆ ಕೂತ್ಕೊಂಡು ಅಡಿಗೆ ಮಾಡಿ ತಿಂತಾ ಇದ್ರು. ಕೊನೆಗೆ ಹೇಗೂ ಚೋಟು ಹಾಗೂ ಟೋನಿ ಇಬ್ರು ಆ ಸ್ಪರ್ಧೆಯಲ್ಲಿ ಸೋತೋಗಿದ್ರಿಂದ ಮಕ್ಕಳು ಹೇಳಿದನ್ನ ಮಾಡ್ಬೇಕಾಗಿ ಬಂತು. ಭೂಮಿಯ ಕೆಳಗಡೆ ಜೀವನ. ಪಕ್ಷಿಗಳ ಗ್ರಾಮದಲ್ಲಿ ಈ ಸಲ ಬೇಸಿಗೆ ಕಾಲದಲ್ಲಿ ಬಿಸಿಲು ನಿಜವಾಗ್ಲೂ ತುಂಬಾನೇ ಜಾಸ್ತಿ ಇತ್ತು. ಆ ಊರಿನ ಗಡಿಯಲ್ಲಿ ಒಂದು ಕೊಳ ಇತ್ತು. ಇವಾಗ ಆ ಕೊಳದಲ್ಲಿ ಒಂದು ಹನಿ ನೀರು ಕೂಡ ಇಲ್ಲ. ಬಿಸಿಲಿಗೆ ಆ ಕೊಳನೇ ಬತ್ತಿ ಹೋಗಿತ್ತು. ನೀರಿಲ್ದೆ ಪಾಪ ಪಕ್ಷಿಗಳು ಎಲ್ರೂ ಕೂಡ ತುಂಬಾನೇ ಕಷ್ಟಪಡ್ತಿದ್ರು. ಒಂದಿನ ಮಧ್ಯಾಹ್ನದ ಸಮಯ ಟುನಿಗುಬ್ಬಚ್ಚಿ, ಚೋಟುಗಿಳಿ, ಮಹಿಹದ್ದು, ಲೂಸಿ ಪಾರಿವಾಳ ಹಾಗೂ ಚಿಚುಕಾಗೆ ಎಲ್ರೂ ಕೂಡ ದೇವಸ್ಥಾನದ ಹೊರಗಡೆ ಇರುವ ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ರು. ಆವಾಗ ಟುನಿ ಎಲ್ಲರ ಹತ್ರನೂ ಈ ರೀತಿ ಹೇಳ್ತಿದ್ಲು, ಅಬ್ಬಬ್ಬಾ, ಏನ್ ಬಿಸ್ಲೋ ಏನೋ, ಮನೆಯೊಳಗಡೆ ಇರೋಣ ಅಂತ ನೋಡಿದ್ರೆ ಸೆಕೆಗೆ ಬೆವರ್ತಾ ಇದೆ, ಹೊರಗಡೆ ಬರೋಣ ಅಂತ ನೋಡಿದ್ರೆ ಬಿಸ್ಲಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ಈ ಬಿಸ್ಲು ಈ ಸಲ ನಮ್ ಪ್ರಾಣನ ತಗೊಂಡು ಹೋಗುತ್ತೋ ಏನೋ. ಹೌದು ಟೋನಿ, ಅಂಗಡಿಲಿರೋ ಎಲ್ಲ ಸಾಮಗ್ರಿನೂ ಈ ಬಿಸ್ಲಿಗೆ ಹಾಳಾಗ್ತಾ ಇದೆ. ಯಾರು ಬಂದು ತಗೊಂಡು ಹೋಗ್ತಾನೆ ಇಲ್ಲ, ಎಲ್ಲ ವೇಸ್ಟ್ ಆಗ್ತಾನೆ ಇದೆ. ತಂಪಾದ ಜಾಗ ಏನಾದ್ರೂ ಇದ್ರೆ ಚೆನ್ನಾಗಿರುತ್ತೆ. ಈ ಬಿಸ್ಲಲ್ಲಿ ತಂಪಾದ ಜಾಗಕ್ಕೆ ಎಲ್ಲಿಗೋಗೋದು ಚೋಟು? ನಮ್ಮೂರಲ್ಲಿದ್ದ ಒಂದೇ ಒಂದು ಕೊಳದಲ್ಲೂ ಕೂಡ ಇವಾಗ ನೀರಿಲ್ಲ. ಆ ಕಾಲದಲ್ಲಿ ಅಲ್ಲೋ ಕೂತ್ಕೊಂಡ್ರೆ ತಂಪಾದ ಗಾಳಿ ಬೀಸ್ತಾ ಇರುತ್ತೆ. ಇವಾಗ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಬಿಸಿ ಬಿಸಿ ಗಾಳಿನೇ ಬೀಸ್ತಾ ಇದೆ. ಹೌದು ಮಹಿ, ನೀರಿಲ್ದೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಚಿಕ್ಕ ಮಕ್ಕಳು ಅಂತೂ ತುಂಬಾ ಕಷ್ಟಪಡ್ತಾ ಇದ್ದಾರೆ. ದೊಡ್ಡವರು ನಮ್ಮಿಂದಾನೇ ಈ ಬಿಸಿಲು ತಡ್ಕೊಳಕ್ಕಾಗ್ತಿಲ್ಲ. ಪಾಪ ಚಿಕ್ಕ ಮಕ್ಕಳು ಏನ್ ಮಾಡ್ಕೊಳ್ತಾರೆ? ಆವಾಗ ಚಿಚುಕಾಗೆ, ನಿಮ್ಮೆಲ್ರಿಗೂ ಒಂದು ಕಷ್ಟ ಅಂದ್ರೆ ನನ್ಗೊಂದು ಕಷ್ಟ. ಬಿಸಿಲು ತಡ್ಕೊಳಕ್ಕಾಗದೆ ರಾತ್ರಿ ನಾನು AC ಹಾಕೊಂಡು ಮಲಗ್ಬಿಟ್ಟೆ. 1 ತಿಂಗಳಾದ್ಮೇಲೆ ಕರೆಂಟ್ ಅವನು ಬಂದು ಬಿಲ್ ತೋರಿಸ್ತಾ. 10,000 ಅಂತ ಕರೆಂಟ್ ಬಿಲ್ಲು. 10,000 ರೂಪಾಯಿ ಬಿಲ್ಲನ್ನ ಹೇಗ್ ಕಟ್ಟೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ಹಣದ ಬಗ್ಗೆನೇ ಯೋಚನೆ ಮಾಡ್ತೀಯ ಚಿಚು ನೀನು? ನಿನ್ ಮನೇಲಾದ್ರೂ AC ಇದೆ, ಕರೆಂಟ್ ಬಿಲ್ ಹೇಗೋ ಕಟ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಅಂತ AC ಫ್ಯಾನ್ ಕೂಡ ಏನು ಇಲ್ವಲ್ಲ. ಟೋನಿ, ಫ್ರೀಯಾಗಿ AC ರೂಮ್ ಎಲ್ಲಾದ್ರೂ ಇದ್ರೆ ಸ್ವಲ್ಪ ಹೇಳ್ತೀಯಾ? ನಾವೆಲ್ರೂ ಹೋಗಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ದೊಡ್ಡವರೆಲ್ರೂ ಈ ರೀತಿ ಕಷ್ಟಪಡ್ತಾ ಇದ್ದಾಗ ಅಲ್ಲಿ ಚಿಕ್ಕ ಮಕ್ಕಳಾದ ಚಿನ್ನುಕಾಗೆ, ಬನ್ನುಗಿಳಿ, ಬುಜ್ಜಿಗುಬ್ಬಚ್ಚಿ 3 ಜನರಿಗೂ ತುಂಬಾನೇ ಬೋರ್ ಹೊಡಿತಾ ಇತ್ತು. ಮನೆ ಬಿಟ್ಟು ಹೊರಗಡೆ ಹೋಗಿ ಅವರಿಂದ ಆಟಾಡಕ್ಕೆ ಆಗ್ಲೇ ಇಲ್ಲ. ಹೇ ಬನ್ನು, ಚಿನ್ನು, ಒಳಗಡೆ ಕೂತ್ಕೊಂಡು ತುಂಬಾನೇ ಬೋರ್ ಆಗ್ತಾ ಇದೆ. ಬನ್ರೋ, ನಾವೆಲ್ಲಾದ್ರೂ ಹೊರಗಡೆ ಹೋಗಿ ಆಟಾಡೋಣ. ಹೊರಗಡೆನಾ? ನಿಂಗೇನಾದ್ರೂ ಹುಚ್ಚಿಡ್ತಿದ್ಯಾ ಬುಜ್ಜಿ? ಹೊರಗಡೆ ಬಿಸಿಲು ಎಷ್ಟಿದೆ ಅಂತ ನಿಂಗೆ ಗೊತ್ತಾ? ಆ ಬಿಸಿಲಿಗೆ ಹೋದ್ರೆ ಆಮೇಲೆ ಅಷ್ಟೇ, ನಾವೆಲ್ಲರೂ ಮೂಚೆ ಹೋಗಿ ಬೀಳ್ಬೇಕು. ಹೌದು ಬುಜ್ಜಿ, ಹೊರಗಡೆ ಹೋದ್ರೆ ಬಿಸಿಲಲ್ಲಿ ಆಟ ಆಡಿದ್ರೆ ಆಮೇಲೆ ತುಂಬಾ ಹೊಟ್ಟೆ ಹಸುವಾಗುತ್ತೆ. ಆಮೇಲೆ ಬಂದು ಜಾಸ್ತಿ ತಿನ್ಬೇಕಾಗುತ್ತೆ. ನಾವು ಊಟ ಮಾಡಿ ತಂಪಾಗಿರೋ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳೋಣವಾ? ಆವಾಗ ಬುಜ್ಜಿ ಯೋಚನೆ ಮಾಡಿ, ತಂಪಾಗಿರುವ ಜಾಗನಾ? ಹಾಗಾದ್ರೆ ನಾವು ನಮ್ಮ ಊರಿನ ಗಡಿಯಲ್ಲಿ ಒಂದು ಒಣಗೋಗಿರುವ ಕೊಳ ಇದೆ ಅಲ್ವಾ, ಅಲ್ಲಿ ಹೋಗಿ ಕೂತ್ಕೊಳ್ಳೋಣವಾ? ಅಲ್ಲೊಂದು ಮಾವಿನ ಮರ ಇದೆ. ನಾವು ಮಳೆಗಾಲದಲ್ಲಿ ಅಲ್ಲೇ ಹೋಗಿ ಕೂತ್ಕೊಂಡಿದ್ವಿ ಅಲ್ವಾ? ಆ ಮಾವಿನ ಮರದಲ್ಲಿ ಸುಮಾರು ಎಲೆಗಳಿದೆ. ಅಲ್ಲಿ ನೆರಳು ತುಂಬಾ ಚೆನ್ನಾಗಿರುತ್ತೆ, ಗಾಳಿನೂ ತಂಪಾಗಿ ಬೀಸುತ್ತೆ. ಅಲ್ಲೇ ಹೋಗಿ ಕೂತ್ಕೊಳ್ಳೋಣವಾ? ಆವಾಗ ಬನ್ನು ಉತ್ಸಾಹದಿಂದ, ಅರೆ ಹೌದಲ್ವಾ, ಆ ಮಾವಿನ ಮರದಲ್ಲಿ ಇವಾಗ ಮಾವಿನ ಹಣ್ಣು ಬೇರೆ ಇರ್ಬೇಕಲ್ವಾ? ಸಮ್ಮರ್ ಸೀಸನು, ಮಾವಿನ ಹಣ್ಣು ಖಂಡಿತ ಇರುತ್ತೆ. ಮರ ಹತ್ತಿ ಮಾವಿನ ಹಣ್ಣು ತಿಂದ್ಕೊಂಡೆ ಅಲ್ಲೇ ಕೂತ್ಕೊಳ್ಬೋದು. ಮಾವಿನ ಹಣ್ಣ? ನನಗೆ ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ ಕಣೋ. ಆದ್ರೆ ಮರ ಯಾರು ಹತ್ತೋದೋ? ನನಗೆ ಮರ ಹತ್ತಕ್ಕೆ ಬರಲ್ಲ ಅಲ್ವೇನೋ? ನಾನ್ ಹತ್ತಿದ್ದೀನೋ, ನನಗೆ ಮರ ಹತ್ತೋದು ಚೆನ್ನಾಗಿ ಬರುತ್ತೆ. ನಿಮ್ಗೆ ಎಷ್ಟು ಹಣ್ಣು ಬೇಕಾದ್ರೂ ಕೂಡ ನಾನು ಕಿತ್ತು ಕೊಡ್ತೀನಿ. ಸರಿ ಬನ್ನಿ, ಸಮಯ ವೇಸ್ಟ್ ಮಾಡೋದು ಬೇಡ, ನಾವ್ ಅಲ್ಲಿಗೆ ಹೋಗೋಣ.
ಹಾಗೆ ಆ ಕಡೆ ದೊಡ್ಡವರು ಎಲ್ರೂ ಮಾತಾಡ್ತಾ ಇದ್ದಾಗ ಅವ್ರಿಗೆ ಗೊತ್ತಿಲ್ಲದೆ 3 ಮಕ್ಕಳು ಕೂಡ ಆ ಊರಿನ ಗಡಿಯಲ್ಲಿರುವ ಕೊಳದ ಹತ್ತಿರ ಹೋದ್ರು. ಆ ಕೊಳದ ದಡದಲ್ಲಿ ಒಂದು ದೊಡ್ಡ ಮಾವಿನ ಮರ ಇತ್ತು. ಮಕ್ಕಳು 3 ಜನನು ಆ ಮಾವಿನ ಮರದ ನೆರಳಲ್ಲಿ ಹೋಗಿ ನಿಂತ್ಕೊಂಡಿದ್ರು. ನೋಡಿದ್ರ, ನಾನು ಹೇಳ್ದೆ ಅಲ್ವಾ ಮಾವಿನ ಮರ ದೊಡ್ಡದು, ಆದ್ರೆ ಕೆಳಗಡೆ ನೆರಳಿರುತ್ತೆ ಅಂತ. ಹೌದ್ ಬುಜ್ಜಿ, ಅದ್ ಮಾತ್ರ ಅಲ್ಲ, ಸ್ವಲ್ಪ ಮೇಲೆ ನೋಡು, ಆ ಮಾವಿನ ಮರದಲ್ಲಿ ಎಷ್ಟು ಮಾವಿನ ಹಣ್ಣುಗಳು ಇದೆ ಅಂತ. ತುಂಬಾ ರುಚಿಯಾಗಿರುತ್ತೆ. ಬೇಗ ಹತ್ತು, ಒಂದೊಂದಾಗಿ ಕಿತ್ತು ಹಾಕೋ, ಆಮೇಲೆ ಕೂತ್ಕೊಂಡು ತಿನ್ಬೋದು. ಆದ್ರೆ ನೋಡ್ಕೋ ಬುಜ್ಜಿ, ಬಿಸಿಲಲ್ಲಿ ಕೊಂಬೆಗಳೆಲ್ಲ ಒಣಗೋಗಿರುತ್ತೆ, ಹೊಡೆದೋಗುತ್ತೆ, ಗಟ್ಟಿಯಾಗಿ ಹಿಡ್ಕೋ. ನೀನು ಹೆದರ್ಬೇಡ ಕಣೋ, ನಾನು ಗಟ್ಟಿಯಾಗಿನೇ ಹಿಡ್ಕೊಳ್ತೀನಿ. ನಾನು ಮೇಲಿಂದ ಕೆಳಗಡೆ ಹಾಕ್ತೀನಿ, ನೀವೆಲ್ರೂ ಒಂದೊಂದಾಗಿ ಕ್ಯಾಚ್ ಹಿಡ್ಕೊಳ್ಳಿ. ಬುಜ್ಜಿ ತುಂಬಾನು ಚುರುಕಾಗಿ ಆ ಮಾವಿನ ಮರದ ಮೇಲೆ ಹತ್ತದ್ಲು. ಅಲ್ಲಿರುವ ಮಾವಿನ ಹಣ್ಣುಗಳನ್ನ ಒಂದೊಂದಾಗಿ ಕೊಯ್ದು ಅದನ್ನ ಅವಳು ಕೆಳಗಡೆ ಹಾಕ್ತಾ ಇದ್ಲು. ಕೆಳಗಡೆ ನಿಂತ್ಕೊಂಡಿದ್ದ ಬನ್ನು, ಚಿನ್ನು ಇಬ್ರು ಕೂಡ ಅದನ್ನ ಕ್ಯಾಚ್ ಹಿಡಿತಾ ಇದ್ರು. ಹೀಗಿರುವಾಗ ಅವಳು ನಿಂತ್ಕೊಂಡಿದ್ದ ಆ ಕೊಂಬೆ ಸ್ವಲ್ಪ ಜಾರ್ತಾ ಇತ್ತು. ಆವಾಗ ಬುಜ್ಜಿ ಹೆದರ್ಕೊಂಡೆ, ಅಯ್ಯೋ ಈ ಕೊಂಬೆ ಯಾಕೋ ಈ ರೀತಿ ಜಾರ್ತಿದೆ. ಅಯ್ಯೋ ಬುಜ್ಜಿ, ನೋಡ್ಕೊಂಡು ಗಟ್ಟಿಯಾಗಿ ಹಿಡ್ಕೋ. ಬುಜ್ಜಿ ಗಟ್ಟಿಯಾಗಿ ಕೊಂಬೆನ ಹಿಡ್ಕೊಂಡಕ್ಕಿಂತ ಮುಂಚೆನೆ ಅವಳು ನಿಂತ್ಕೊಂಡಿದ್ದ ಆ ಕೊಂಬೆ ಮುರಿದೋಯ್ತು. ಪಾಪ ಬುಜ್ಜಿ ಮೇಲೆಯಿಂದ ಕೆಳಗಡೆ ಸ್ಲೋ ಮೋಷನ್ ಅಲ್ಲಿ ಹಾಗೇನೆ ಬೀಳ್ತಾ, ಅಯ್ಯೋ ಅಮ್ಮ, ಬನ್ನು, ಚಿನ್ನು, ನಾನ್ ಕೆಳಗಡೆ ಬೀಳ್ತಾ ಇದ್ದೀನಿ ಕಣೋ, ಯಾರಾದ್ರೂ ನನ್ನನ್ನು ಕಾಪಾಡಿ. ಹಾಗಂತ ಹೇಳ್ಕೊಂಡೆ ಬುಜ್ಜಿ ಗುಬ್ಬಚ್ಚಿ ಮೇಲೆ ಮರದಿಂದ ಕೆಳಗಡೆ ನೆಲದ ಮೇಲೆ ಬಿದ್ದ ತಕ್ಷಣ ಅಲ್ಲಿ ಆಶ್ಚರ್ಯ ಏನು ಅಂದ್ರೆ, ಅವಳು ನೆಲದ ಮೇಲೆ ಬಿದ್ದ ತಕ್ಷಣ ಆ ಜಾಗದಲ್ಲಿ ಒಂದು ಹಳ್ಳ ಬಂತು. ಆ ಹಳ್ಳದೊಳಗಡೆ ಬುಜ್ಜಿ ಗುಬ್ಬಚ್ಚಿ ಹೋಗಿ ಬಿದ್ಬಿಟ್ಲು. ಅದನ್ನ ನೋಡ್ತಾ ಇದ್ದ ಬನ್ನುಗೂ ಚಿನ್ನುಗೂ ಏನೂ ಅರ್ಥನೇ ಆಗ್ತಾ ಇದ್ದಿಲ್ಲ. ಇದೇನಪ್ಪ ಇದು, ನಮ್ ಬುಜ್ಜಿನ ಇಷ್ಟು ಸ್ಟ್ರಾಂಗ್ ಅಂತ ಅನ್ಕೊಂಡ್ರು. ಅಯ್ಯಯ್ಯೋ ಬುಜ್ಜಿ, ಏನ್ ಮಾಡ್ತಾ ಇದೀಯಾ? ಎಲ್ಲಿದ್ಯಾ ಬುಜ್ಜಿ? ಅಯ್ಯಯ್ಯೋ ಬನ್ನು, ಏನೋ ಇದು, ಬುಜ್ಜಿ ಇಷ್ಟು ದೊಡ್ಡ ಹಳ್ಳದಲ್ಲಿ ಬಿದ್ಬಿಟ್ಲಾ? ಅವಳು ಒಂದ್ ವೇಳೆ ಸತ್ತೋಗಿರ್ಬೋದೋ ಏನೋ, ನಮ್ಮಮ್ಮನ ಗೊತ್ತಾದ್ರೆ ಬೈತಾರೆ ಕಣೋ. ಅರೆ ಸುಮ್ನಿರೋ, ಮೊದ್ಲು ಏನ್ ನಡೆದಿದೆ ಅಂತಾನೆ ಗೊತ್ತಿಲ್ಲ. ಹಾಗಂತ ಹಳ್ಳದಲ್ಲಿ ನೋಡಿ, ಬುಜ್ಜಿ ಬುಜ್ಜಿ ಎಲ್ಲಿದೀಯಾ? ಇದೀಯಾ ಇಲ್ಲ ಸತ್ತೋದ್ಯಾ? ಅಯ್ಯ ಬುಜ್ಜಿ ಮಾತಾಡೋ. ಆವಾಗ ಹಳ್ಳದೊಳಗಡೆಯಿಂದ ಬುಜ್ಜಿ, ಇದ್ದೀನಿ ಕಣೋ, ನಾನೇನೋ ಸತ್ತೋಗಿಲ್ಲ, ಜೀವಂತವಾಗಿನೇ ಇದ್ದೀನಿ. ಆದ್ರೆ ಆದ್ರೆ ಇಲ್ಲೇನೋ ಒಂಥರ ವಿಚಿತ್ರವಾಗಿದೆ ಕಣೋ. ವಿಚಿತ್ರನಾ? ಏನ್ ಬುಜ್ಜಿ, ದೆವ್ವ ಏನಾದ್ರೂ ಇದೆಯಾ? ಅರೆ ದೆವ್ವ ಇಲ್ಲ ಕಣೋ, ಇದು ಬೇಸಿಗೆ ಕಾಲ ತರನೇ ಇಲ್ಲ. ಇಲ್ಲಿ ಮಂಚು ಬೀಳ್ತಾ ಇದೆ, ಚಳಿ ಆಗ್ತಾ ಇದೆ, ಇಲ್ಲಿ ಬೇರೆ ಪ್ರಪಂಚನೇ ಇದೆ ಕಣ್ರೋ. ನೀವು ಕೆಳಗಡೆ ಇಳಿದ್ ಬನ್ನಿ, ಆವಾಗ್ಲೇ ತಾನೇ ನಿಮ್ಗೂ ಕೂಡ ಇದು ಗೊತ್ತಾಗೋದು. ಏನೋ ಚಳಿ ಆಗ್ತಾ ಇದೆಯಾ? ಮಂಚು ಪ್ರದೇಶನಾ? ಏನ್ ಹೇಳ್ತಾ ಇದ್ದಾಳೆ ಇವಳು? ಸರಿ ಇರೋ, ನಾನ್ ಕೂಡ ಹಳ್ಳದಲ್ಲಿ ಇಳಿದು ಬರ್ತೀನಿ. ಏ ಚಿನ್ನು, ಬಾರೋ ಹೋಗಿ ನೋಡೋಣ. ಬನ್ನು ಚಿನ್ನು ಬೇರೆ ದಾರಿ ಇಲ್ಲದೆ ಕಣ್ಮುಚ್ಕೊಂಡು ಆ ಹಳ್ಳದೊಳಗಡೆ ಇಳ್ಕೊಂಡು ಹೋದ್ರು. ಅಲ್ಲಿ ಹೋಗಿ ನೋಡಿದಾಗ ಆ ದೃಶ್ಯವನ್ನು ನೋಡಿ ಅವರಿಬ್ರು ಕೂಡ ಆಶ್ಚರ್ಯಪಟ್ರು. ಆವಾಗ ಆ ಜಾಗನ ನೋಡಿ ಚಿನ್ನಕ್ಕಾಗಿ ಹೆದರ್ಕೊಂಡು, ಅರೆ ಇದೇನಿದು, ಹೊರಗಡೆ ಬಿಸಿಲು ಹೊಡಿತಾ ಇದೆ, ಆದ್ರೆ ಇಲ್ಲೇನೋ ಮಂಚು ಪ್ರದೇಶದ ತರ ಇದೆ. ಆವಾಗ ಬನ್ನು ಕೂಡ ಆಶ್ಚರ್ಯದಿಂದ, ನಿಜಾನ ಕಣೋ, ಹೊರಗಡೆ ಅಷ್ಟು ಬಿಸಿಲು, ಆದ್ರೆ ಇಲ್ಲಿ ಬಂದ್ರೆ ಚಳಿ ಆಗ್ತಾ ಇದೆ. ನಿಜ ಹೇಳ್ಬೇಕು ಅಂದ್ರೆ ಏನೋ ಎಸಿ ರೂಮಲ್ಲಿ ಇರೋ ತರನೇ ಇದೆ ಅಲ್ವೇನೋ? ನಾನ್ ಹೇಳ್ದೆ ಅಲ್ವಾ ಇಲ್ಲಿ ಚಳಿ ಆಗ್ತಾ ಇದೆ ಅಂತ. ಹೊರಗಡೆ ಹೊಡೆಯೋ ಬಿಸಿಲಿಗೂ ಇಲ್ಲಿರುವ ತಂಪಗೂ ಯಾವುದೇ ಸಂಬಂಧನೂ ಇಲ್ಲ. ಆದ್ರೆ ಅದ್ ಹೇಗೆ ಈ ಜಾಗ ಭೂಮಿ ಕೆಳಗಡೆ ಹೇಗ್ ಬಂತು ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಹೇಗೋ ಬಂತು. ನಮ್ಮಮ್ಮ ಮನೆಯಲ್ಲಿ ಎಸಿ ಹಾಕಿ ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ ಅಂತ ಎಸಿ ಹಾಕೋದನ್ನ ಕೂಡ ಬಿಟ್ಬಿಟ್ರು. ಆದ್ರೆ ಇಲ್ಲಿ ನೋಡು, ಇಲ್ಲಿ ಫ್ರೀಯಾಗಿನೇ ಎಸಿ ಸಿಗ್ತಾ ಇದೆ. ಸರಿ ಕಣ್ರೋ, ಇದು ಒಳ್ಳೆ ವಿಷಯನೇ. ಆದ್ರೆ ನಾವೇ ಈ ರೀತಿ ಡಿಸ್ಕಸ್ ಮಾಡೋದೇನ್ ಬೇಡ. ಹೇಗೂ ತುಂಬಾ ತಂಪಾಗಿದೆ ಅಲ್ವಾ, ಹೋಗಿ ಅಮ್ಮಂದಿರ್ನ ಕರ್ಕೊಂಡ್ ಬರೋಣ. ಅವರು ಕೂಡ ಸ್ವಲ್ಪ ಹೊತ್ತು ಈ ಎಸಿ ರೂಮಲ್ಲಿ ಕೂತ್ಕೊಂಡಿರ್ತಾರೆ ಅಲ್ವಾ? ಹೌದ್ ಕಣೋ, ನೀನ್ ಹೇಳಿದ್ ನಿಜಾನೇ. ಅವ್ರೆಲ್ರೂ ಕೂಡ ಪಾಪ. ಇವಾಗ್ಲೇ ಹೋಗಿ ಅವ್ರೆಲ್ಲನ್ನ ನಾವು ಕರ್ಕೊಂಡ್ ಬಂದ್ಬಿಡೋಣ. ಹಾಗೆ ಮಕ್ಳು ಎಲ್ರೂ ಕೂಡ ಆ ಹಳ್ಳದಿಂದ ಹೊರಗಡೆ ಬಂದು ಅವರ ತಾಯಿಯಂದಿರ ಹತ್ತಿರ ಈ ವಿಷಯ ಹೇಳೋದಕ್ಕೋಸ್ಕರ ಹೊರಟ್ರು. ಅಲ್ಲಿ ಊರಿನ ಮಧ್ಯದಲ್ಲಿ ತಾಯಿಯಂದ್ರು ಎಲ್ರೂ ಮಾತಾಡ್ತಾ ಇದ್ದಾಗ ಮಕ್ಳೆಲ್ರೂ ಅವ್ರ ಹತ್ರ ಹೋಗಿ, ಅಮ್ಮ ಅಮ್ಮ ಸ್ವಲ್ಪ ಬೇಗ ಬಾಮ್ಮ, ಒಂದು ಅದ್ಭುತ ಲೋಕನ ಕಂಡು ಹಿಡಿದಿದೀವಿ. ಏನ್ ಬುಜ್ಜಿ, ಎಲ್ಲಿಗ್ ಹೋಗಿದ್ರಿ ನೀವೆಲ್ರೂ? ಬಿಸಿಲಲ್ಲಿ ಆಟ ಆಡಿದ್ರಾ? ಬೆವರ್ತಾ ಇದೆ? ಅಯ್ಯೋ ಆಂಟಿ, ನಮಗ್ ಬೆವರ್ತಾ ಇಲ್ಲ, ನಮ್ಗೆ ಚಳಿ ಆಗ್ತಾ ಇದೆ. ಊರತ್ರ ಆ ಕೊಳ ಇತ್ತಲ್ವಾ, ಅದ್ರ ಕೆಳಗಡೆ ಒಂದು ಮಂಚು ಪ್ರದೇಶ ಇದೆ. ಚಿಜುಕಾಗಿ ನಗುತ್ತಾ, ಮಂಚ ಭೂಮಿ ಕೆಳಗಡೆನಾ? ಏನೋ ಆಟಾಡ್ತಾ ಇದೀಯಾ? ಬಿಸ್ಲಲ್ಲಿ ಹೋಗಿ ಆಟಾಡಿ ನಿಮ್ ಮೂಳೆ ಏನಾದ್ರೂ ಕೆಟ್ಟ ಹೋಯ್ತಾ ಏನೋ?
ಯಾಕೆ ಹುಚ್ಚುಚ್ಚು ತರ ಮಾತಾಡ್ತಿದ್ದೀರಾ? ಅಯ್ಯೋ ಅಮ್ಮ, ನಮ್ಗೆ ಹುಚ್ಚಿಡ್ತಿಲ್ಲ, ನಾವು ಸುಳ್ಳು ಕೂಡ ಹೇಳ್ತಾ ಇಲ್ಲ. ನಾವು ಕಣ್ಣಾರೆ ನೋಡಿದ್ದಾನೆ ಹೇಳ್ತಾ ಇದ್ದೀವಿ. ಅಲ್ಲಿ AC ರೂಮ್ಗಳು ಇದೆ ಅಮ್ಮ, ನಮ್ಗೆ ಕರೆಂಟ್ ಬಿಲ್ಲೇ ಬರಲ್ಲ ಅಮ್ಮ. ಹಾಗಂತ ಹೇಳಿದಾಗ ಚಿಚು ತುಂಬಾನೇ ಸಂತೋಷದಿಂದ, ಏನೋ ಕರೆಂಟ್ ಬಿಲ್ಲು ಬರಲ್ವಾ? ಹಾಗಾದ್ರೆ ಖಂಡಿತ ಆ ಜಾಗಕ್ಕೆ ಹೋಗ್ಲೇಬೇಕು ಕಣೋ. ಎಲ್ಲ ಇದೆ ಆ ಜಾಗ, ಬಾರೋ ನನ್ನನ್ನು ಕರ್ಕೊಂಡು ಹೋಗೋ. ಸರಿ ಸರಿ, ಮಕ್ಳು ಏನೋ ಕಂಡಿಡಿದಾರೆ ಅಂತ ಕಾಣಿಸ್ತಾ ಇದೆ, ಬನ್ನಿ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೋ ಅಲ್ಲಿಗೆ ನಾವೆಲ್ರೂ ಹೋಗೋಣ. ಪಕ್ಷಿಗಳು ಎಲ್ರು ಕೂಡ ಮಕ್ಳ ಹಿಂದ್ಗಡೆನೆ ಊರಿನ ಗಡಿಯಲ್ಲಿರುವ ಮಾವಿನ ಮರದ ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ನಿಜವಾಗ್ಲೂ ಅವ್ರು ಹೇಳಿದ ಹಾಗೆ ದೊಡ್ಡ ಹಳ್ಳ ಇತ್ತು. ಅರೆ, ಇದೇನಿದು? ಇಲ್ಲಿ ಇಷ್ಟು ದೊಡ್ಡ ಹಳ್ಳ ಹೇಗ್ ಬಂತು? ನಾನ್ ಹೇಳ್ದೆ ಅಲ್ವಮ್ಮ, ಈ ಹಳ್ಳದೊಳಗಡೆನೆ ನಾನ್ ಬಿದ್ದಿದ್ದಮ್ಮ. ಬಾ, ಒಳಗಡೆ ಜಾಗ ಹೇಗಿದೆ ಅಂತ ನಾನ್ ತೋರಿಸ್ತೀನಿ ಬಾ. ಹಾಗಂತ ಹೇಳಿ ದೊಡ್ಡ ದೊಡ್ಡ ಪಕ್ಷಿಗಳನ್ನ ಕರ್ಕೊಂಡು ಚಿಕ್ಕ ಮಕ್ಕಳು ಎಲ್ರು ಕೂಡ ಆ ಹಳ್ಳದೊಳಗಡೆ ಇಳಿದ್ರು. ಆ ಹಳ್ಳದಲ್ಲಿ ಇಳಿದ ಪಕ್ಷಿಗಳಿಗೆ ಅಲ್ಲಿ ಆಶ್ಚರ್ಯ ಕಾಯ್ತಾ ಇತ್ತು. ಹೊರಗಡೆ ಬಿಸಿಲು ಹೊಡಿತಾ ಇತ್ತು, ಆದ್ರೆ ಆ ಜಾಗ ಒಂದು ಕಾಶ್ಮೀರ್ ತರ ಇತ್ತು. ಎಲ್ಲ ನೋಡಿದ್ರು ಕೂಡ ಮಂಚೆ ಇತ್ತು. ಅದ ನೋಡಿ ಅವ್ರೆಲ್ರು, ಇದು ಕನ್ಸ ಇಲ್ಲ ನನ್ಸ? ಭೂಮಿ ಕೆಳಗಡೆ ಇಷ್ಟು ದೊಡ್ಡ ಪ್ರದೇಶ ಇದೆಯಾ? ಇಲ್ಲಿ ಸ್ವಲ್ಪನೂ ಬಿಸ್ಲೇ ಇಲ್ಲ. ಹೌದು ಟೋನಿ, ನನ್ನಿಂದ ನಂಬಕ್ಕಾಗ್ತಾ ಇಲ್ಲ. ಎಷ್ಟು ತಂಪಾಗಿದೆ ಇಲ್ಲಿ. ಹಬ್ಬ, ಸ್ವಲ್ಪ ಕೂಡ ಬೆವರ್ತಾನೆ ಇಲ್ಲ. ಕಂಡಿಡಿದ್ರು ಒಳ್ಳೆ ಜಾಗನ ಕಂಡಿಡ್ದಿದ್ದಾರೆ. ನನಗ್ಯಾಕೋ ಚಳಿಗಾಲದಲ್ಲಿ ಈ ನದಿ ಕೆಳಗಡೆ ಇರುವ ನೀರೆಲ್ಲ ಕೆಳಗಡೆ ಬಂದು ಈ ರೀತಿ ಮಂಚಾಗಿ ಬದಲಾಗಿರ್ಬೇಕು. ಬಿಸಿಲು ಭೂಮಿ ಒಳಗಡೆ ಬರಲ್ಲ ಅಲ್ವಾ? ಅದಕ್ಕೆ ಬೇಸಿಗೆ ಕಾಲದಲ್ಲೂ ಕೂಡ ಈ ಮಂಚು ಪ್ರದೇಶ ಹಾಗೇನೆ ಇದೆ. ಇದು ಆಶ್ಚರ್ಯನೇ. ಆವಾಗ ಚಿಚುಕಾಗಿ ಸಂತೋಷದಿಂದ, ಯಾಹೋ, ಇನ್ ಮುಂದ್ಗಡೆ AC ಹಾಕೊಂಡು ಇರ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಇಲ್ಲೇ ಬಂದು ಚೆನ್ನಾಗಿ ಮಲ್ಕೊಳ್ಬೋದು. ಇಲ್ಲಿರುವ ಐಸ್ ಕ್ಯೂಬ್ ತಗೊಂಡು ಹೋಗಿ ಜ್ಯೂಸ್ ಹಾಕೊಂಡು ಚೆನ್ನಾಗಿ ಕುಡಿಬೋದು. ಯಾವಾಗ್ಲೂ ಇದೇ ರೀತಿ ಯೋಚನೆ ಮಾಡ್ತೀಯ ಚಿಚು? ಊರಲ್ಲಿರುವ ಎಲ್ಲರಿಗೂ ಈ ವಿಷಯ ಗೊತ್ತಾಗ್ಬೇಕು. ಎಲ್ರೂ ಬಿಸಿಲಿಂದ ಕಷ್ಟಪಡ್ತಾ ಇದ್ದಾರೆ ಅಲ್ವಾ? ಸರಿಯಾಗಿ ಹೇಳ್ದೆ ಟೋನಿ. ನಾವ್ ಯಾಕೆ ಆ ಬಿಸಿಲಲ್ಲಿ ಕಷ್ಟಪಡ್ಬೇಕು? ಬೆಳಿಗ್ಗೆ ಎದ್ದು ಎಲ್ಲಾನು ಮಾಡಿ ತಗೊಂಡು ಇಲ್ಲೇ ಬಂದ್ ಕೂತ್ಕೊಳ್ಳೋಣ. ಸಂಜೆ ಸಮಯ ಬಿಸಿಲು ಹೋದ್ಮೇಲೆ ಮನೆಗೆ ವಾಪಸ್ ಹೋಗೋಣ. ಆವಾಗ ಯಾವ್ದೇ ಕಷ್ಟನೂ ಇರಲ್ಲ ಅಲ್ವಾ? ವಾವ್, ಮಕ್ಳು ಕೂಡ ಇಲ್ಲಿ ಆಟ ಆಡ್ಕೊಳ್ಬೋದಲ್ವಾ? ಈ ಐಡಿಯಾ ತುಂಬಾ ಚೆನ್ನಾಗಿದೆ. ನಾನು ನಾಳೆನೆ ಇಲ್ಲಿಗೆ ಬಂದ್ಬಿಡ್ತೀನಿ. ನೋಡಿದ್ರ ಅಮ್ಮ, ನಾನ್ ಮರದ ಮೇಲೆಯಿಂದ ಕೆಳಗಡೆ ಬಿದ್ದಿಲ್ಲ ಅಂದಿದ್ರೆ ಇಂತ ಅಂದವಾದ ಪ್ರದೇಶ ಸಿಗ್ತಾ ಇರ್ಲಿಲ್ಲ. ಆವಾಗ ಟೋನಿ ನಗುತ್ತಾ, ಹೌದಮ್ಮ, ಎಲ್ಲದಕ್ಕೂ ಕಾರಣ ನೀನೆ. ನೀನು ಬಿದ್ದಿದ್ರಿಂದಾನೇ ಈ ಜಾಗ ಸಿಕ್ಕಿರೋದು. ಹಾಗೆ ಆ ದಿನದಿಂದ ಆ ಊರಿನಲ್ಲಿದ್ದ ಪಕ್ಷಿಗಳಿಗೆ ಬಿಸಿಲಿನ ಕಷ್ಟ ಏನೂ ಇತ್ತಿಲ್ಲ. ಎಲ್ರೂ ಪ್ಲಾನ್ ಮಾಡಿದ ಹಾಗೇನೆ ಬೆಳಗಿನ ಎದ್ದು ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಅದನ್ನೆಲ್ಲ ಟಿಫನ್ ಬಾಕ್ಸ್ ಅಲ್ಲಿ ಹಾಕಿ ಕಟ್ಕೊಂಡು ಅವರು ಆ ಹಳ್ಳದೊಳಗಡೆ ಬರ್ತಾ ಇದ್ರು. ಅಲ್ಲೇ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡೋದು, ಆಮೇಲೆ ಆಟ ಆಡೋದು, ಮಾತಾಡೋದು. ಟಯರ್ಡ್ ಆದ್ರೆ ಆಮೇಲೆ ಅವರು ಹಗಲಿಡೀ ಮಲಗಿ ನಿದ್ರೆ ಮಾಡೋದು, ಈ ರೀತಿ ಇತ್ತು. ಸಂಜೆ ಸೂರ್ಯ ಮರೆಯಾದ್ಮೇಲೆ ಅವ್ರೆಲ್ರೂ ಕೂಡ ಅಲ್ಲಿಂದ ವಾಪಸ್ ಅವರವರ ಮನೆಗೆ ಬರ್ತಾ ಇದ್ರು. ಬರುವಾಗ ಸುಮಾರು ಐಸ್ ಕ್ಯೂಬ್ಗಳನ್ನ ತಗೊಂಡ್ ಬಂದು ಅದನ್ನ ಹಾಕಿ ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿತಾ ಇದ್ರು. ಹಾಗೆ ಪಕ್ಷಿಗಳೆಲ್ಲರೂ ಕೂಡ ಸಂತೋಷವಾಗಿದ್ರು. ಬೇಸಿಗೆ ಕಾಲ ಮುಗಿಯೋ ತನಕ ಕೂಡ ಅವರು ಅದೇ ರೀತಿ ಆ ಆಶ್ಚರ್ಯದ ಅದ್ಭುತದ ಪ್ರಪಂಚದಲ್ಲಿ ಅವರ ಜೀವನಾನ ಬಾಳ್ತಾ ಇದ್ರು.